ಮೊದಲನೇದಾಗಿ ಏಕಹಸ್ತ ಬ್ರಹ್ಮ ಮುದ್ರಾಸನ. ಮೊದಲು ವಜ್ರಾಸನದಲ್ಲಿ ಕುಳಿತುಕೊಳ್ಳಬೇಕು. ಬಲಗೈನಲ್ಲಿ ಮುಷ್ಟಿಯನ್ನು ಮಾಡಿ ಹೊಟ್ಟೆಯ ಮೇಲೆ ಅಳವಡಿಸಿ, ಅಂದಲ್ಲಿ ಹೊಕ್ಕಳಿನ ಮೇಲೆ ಅಳವಡಿಸಬೇಕು. ಎಡಗೈಯನ್ನು ಪಕ್ಕಕ್ಕೆ ತನ್ನಿ ನಿಧಾನವಾಗಿ ಕೈಯನ್ನು ಮೇಲೆ ತರಬೇಕು. ಉಸಿರನ್ನು ಹೊರಗಡೆ ಬಿಡುತ್ತಾ ನಿಧಾನವಾಗಿ ಮುಂದೆ ಬಾಗಿ ಎಡ ಹಸ್ತವನ್ನು ನೆಲಕ್ಕೆ ಅಳವಡಿಸಿ ಹಣೆಯನ್ನು ನೆಲಕ್ಕೆ ಅಳವಡಿಸಬೇಕು. ದೀರ್ಘ ಉಸಿರಾಟ 60 ಸೆಕೆಂಡುಗಳು. ಈ ಆಸನದಿಂದ ಜೀರ್ಣಾಂಗಗಳ ಮೇಲೆ ವಿಶೇಷವಾದಂಥ ವ್ಯಾಯಾಮ ದೊರೆಯುತ್ತದೆ. ಮಲಬದ್ಧತೆ, ಅಜೀರ್ಣತೆ ಇವುಗಳು ದೂರವಾಗ್ತವೆ. ಮುಖ್ಯವಾಗಿ ವಾಯುವಿನ ತೊಂದರೆಯನ್ನು, ಆಮ್ಲತೆಯ ತೊಂದರೆಯನ್ನು ದೂರ ಮಾಡುವಲ್ಲಿ ಆಸನ ಸಹಕಾರಿ. ಹಾಗೆ ನಿಧಾನವಾಗಿ ಮೇಲೆ ಬನ್ನಿ, ಕೈಯನ್ನು ಹಾಗೆ ಕೆಳಭಾಗಕ್ಕೆ ತನ್ನಿ, ಹಾಗೆ ವಜ್ರಾಸನಕ್ಕೆ ಬನ್ನಿ, ವಿಶ್ರಾಂತಿಯನ್ನು ಕೊಡಿ. ಹಾಗೆ ವಿರುದ್ಧ ದಿಕ್ಕಿನಲ್ಲೂ ಅಭ್ಯಾಸ ಮಾಡಿ. ಹಾಗೆ ಎಡಗೈನಲ್ಲಿ ಮುಷ್ಟಿಯನ್ನು ಮಾಡಿ ಹೊಟ್ಟೆಯ ಭಾಗಕ್ಕೆ ಅಳವಡಿಸಿ, ಬಲಗೈಯನ್ನು ನಿಧಾನವಾಗಿ ತಲೆ ಮೇಲ್ಭಾಗದಲ್ಲಿ ಚಾಚಿ ಉಸಿರನ್ನು ಹೊರಗಡೆ ಬಿಡುತ್ತಾ ನಿಧಾನವಾಗಿ ಮುಂದೆ ಬಾಗಿ ಬಲ ಹಸ್ತವನ್ನು ನೆಲಕ್ಕೆ ಅಳವಡಿಸಿ ಹಣೆಯನ್ನು ನೆಲಕ್ಕೆ ಅಳವಡಿಸಿ ದೀರ್ಘ ಉಸಿರಾಟ 60 ಸೆಕೆಂಡುಗಳು. ಆಸನದಲ್ಲಿ ಸ್ವಲ್ಪ ಹೊಟ್ಟೆಯ ನೋವು ಉಂಟಾಗ್ತಕ್ಕಂಥ ಸಾಧ್ಯತೆ ಉಂಟು. ಯಾವುದೇ ರೀತಿ ತೊಂದರೆ ಇಲ್ಲ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ. ಹಾಗೆ ಕೈಯನ್ನು ಕೆಳಭಾಗಕ್ಕೆ ತನ್ನಿ, ವಜ್ರಾಸನದಲ್ಲಿ ಕುಳಿತುಕೊಳ್ಳಿ, ವಿಶ್ರಾಂತಿಯನ್ನು ಕೊಡಿ. ಕಣ್ಣುಗಳನ್ನು ಮುಚ್ಚಿ ಹಾಗೆ ವಿಶ್ರಾಂತಿಯನ್ನು ಕೊಡಿ. ನಿಧಾನವಾಗಿ ಎಡಗೈನಲ್ಲಿ ಮುಷ್ಟಿಯನ್ನು ಮಾಡಿ ಹೊಕ್ಕಳಿನ ಭಾಗಕ್ಕೆ ಅಳವಡಿಸಿ ಬಲಗೈಯನ್ನು ಪಕ್ಕಕ್ಕೆ ತೆಗೆದುಕೊಳ್ಳಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಬಲಗೈಯನ್ನು ಮೇಲೆ ತನ್ನಿ, ಕೈಯನ್ನು ತಿರುಗಿಸಿ ಬಲಹಸ್ತ ಮೇಲೆ ಬರಲಿ. ನಿಧಾನವಾಗಿ ಮೇಲೆ ಬರಬೇಕು. ಬಲಹಸ್ತ ಮುಂದೆ ಬರುವಂತೆ ಅಳವಡಿಸಿ ಉಸಿರನ್ನು ಹೊರಗಡೆ ಬಿಡುತ್ತಾ ನಿಧಾನವಾಗಿ ಮುಂದೆ ಬಾಗಿ ಬಲಹಸ್ತ ಮತ್ತು ಹಣೆಯನ್ನು ನೆಲಕ್ಕೆ ಅಳವಡಿಸಿ ದೀರ್ಘ ಉಸಿರಾಟ ಇರಲಿ 60 ಸೆಕೆಂಡುಗಳು. ಹಾಗೆ ನಿಧಾನವಾಗಿ ಮೇಲೆ ಬನ್ನಿ, ಉಸಿರನ್ನು ತೆಗೆದುಕೊಳ್ಳುತ್ತೆ. ಮುಂದಿನ ಆಸನ ಪಾರ್ಶ್ವಭೂನಮನಾಸನ. ಕೈಗಳನ್ನು ಭುಜಕ್ಕೆ ನೇರವಾಗಿ ತನ್ನಿ, ಹಸ್ತಗಳನ್ನು ಎಡಮಂಡಿಯ ಪಕ್ಕದ ನೆಲಕ್ಕೆ ಅಳವಡಿಸಿ ಉಸಿರನ್ನು ಹೊರಗಡೆ ಬಿಡುತ್ತಾ ಸೊಂಟವನ್ನು ಎಡಭಾಗಕ್ಕೆ ಭಾಗಿಸಿ ಹಣೆಯನ್ನು ಹಸ್ತಗಳ ಮಧ್ಯಭಾಗದ ನೆಲಕ್ಕೆ ಅಳವಡಿಸಿ ದೀರ್ಘ ಉಸಿರಾಟ ಇರಲಿ 60 ಸೆಕೆಂಡುಗಳು. ದೀರ್ಘ ಉಸಿರಾಟ ಕರುಳುಗಳ ಹೆಚ್ಚು ಅಥವಾ ಕಡಿಮೆ ಕಾರ್ಯವನ್ನು ದೂರ ಮಾಡುವಲ್ಲಿ ಸಹಕರಿಸುತ್ತದೆ. ಅಂದಲ್ಲಿ ಕ್ರಮಬದ್ಧ ಕಾರ್ಯಕ್ಕೆ ತರುವಲ್ಲಿ ವಿಶೇಷ ಸಹಕಾರಿ. ಇದರಲ್ಲಿ ಆಹಾರದ ಹೆಚ್ಚು ಬದಲಾವಣೆಯಾದ ಸಂದರ್ಭದಲ್ಲಿ ಈ ಆಸನವನ್ನು ಬಳಸಿದಾಗ ಉಂಟಾಗ್ತಕ್ಕಂಥ ತೊಂದರೆಗಳನ್ನು ಸರಾಗವಾಗಿ ತಡೆ ಹಿಡಿಯಬಹುದು. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ವಜ್ರಾಸನಕ್ಕೆ ಬನ್ನಿ, ವಿಶ್ರಾಂತಿಯನ್ನು ಕೊಡಿ. ಹಾಗೆ ವಿರುದ್ಧ ದಿಕ್ಕಿನಲ್ಲೂ ಅಭ್ಯಾಸ ಮಾಡಿ. ಕೈಗಳನ್ನು ಭುಜಕ್ಕೆ ನೇರವಾಗಿ ತನ್ನಿ, ಹಸ್ತಗಳನ್ನು ದೇಹದ ಬಲಭಾಗದ ನೆಲಕ್ಕೆ ಅಂದರೆ ಬಲಮಂಡಿಯ ಪಕ್ಕದ ನೆಲಕ್ಕೆ ಅಳವಡಿಸಿ ಉಸಿರನ್ನು ಹೊರಗಡೆ ಬಿಡುತ್ತಾ ನಿಧಾನವಾಗಿ ಮುಂದೆ ಬಾಗಿ ಹಣೆಯನ್ನು ಹಸ್ತಗಳ ಮಧ್ಯಭಾಗದ ನೆಲಕ್ಕೆ ಅಳವಡಿಸಿರಬೇಕು. ದೀರ್ಘ ಉಸಿರಾಟ ಇರಲಿ. ಪ್ರತಿ ಉಸಿರಾಟವೂ ಸಹ ಅಮೂಲ್ಯವಾಗಿರುತ್ತದೆ. ಪ್ರತಿ ಉಸಿರಾಟವೂ ಸಹ ಹೊಟ್ಟೆಯ ಅಂಗಗಳ ಮೇಲೆ ವಿಶೇಷ ಕಾರ್ಯತೆಯನ್ನು ತರುತ್ತದೆ. ನಿಧಾನವಾಗಿ ಹಾಗೆ ವಜ್ರಾಸನಕ್ಕೆ ಬನ್ನಿ, ವಿಶ್ರಾಂತಿಯನ್ನು ಕೊಡಿ. ಕಣ್ಣುಗಳನ್ನು ಮುಚ್ಚಿ ವಿಶ್ರಾಂತಿಯನ್ನು ಕೊಡಿ. ಮುಂದಿನ ಆಸನ ವಕ್ರಾಸನ. ಕಾಲುಗಳನ್ನು ಮುಂದೆ ಚಾಚಿ ಕೈಗಳನ್ನು ಮುಂದೆ ಚಾಚಿ
ಎಡಹಸ್ತವನ್ನು ದೇಹದ ಹಿಂಭಾಗಕ್ಕೆ ಅಳವಡಿಸಿ, ಬಲಪಕ್ಕೆಯನ್ನು ಎಡತೊಡೆಯ ಮೇಲೆ ಅಳವಡಿಸಿ, ಎಡಗಾಲನ್ನು ಬಲಗೈನಿಂದ ಹಿಡಿಯಿರಿ. ಉಸಿರನ್ನು ಹೊರಗಡೆ ಬಿಡುತ್ತಾ ನಿಧಾನವಾಗಿ ಸೊಂಟ ಮತ್ತು ತಲೆಯನ್ನು ಎಡಭಾಗಕ್ಕೆ ತಿರುಗಿಸಿ ದೀರ್ಘ ಉಸಿರಾಟ ಇರಲಿ. 60 ಸೆಕೆಂಡ್ಗಳು ಎಡಹಸ್ತವನ್ನು ಸೊಂಟದ ನೇರಕ್ಕೆ ಅಳವಡಿಸಿರಬೇಕು. ಎಡಗಾಲನ್ನು ಬಲಗೈನಿಂದ ಹಿಡಿದು ಕ್ರಮಬದ್ಧವಾಗಿ ತಿರುಗಿರಬೇಕು. ಗದ್ದವನ್ನು ಭುಜಕ್ಕೆ ನೇರವಾಗಿ ಈ ರೀತಿಯಲ್ಲಿ ಅಳವಡಿಸಿ ದೀರ್ಘ ಉಸಿರಾಟ ಇರಲಿ. 60 ಸೆಕೆಂಡ್ಗಳು ಕೈ ತೊಡೆಯಿಂದ ಹೊರಗಡೆ ಬಂದಿರಬೇಕು. ಎಡಗಾಲನ್ನು ಬಲಗೈನಿಂದ ಕ್ರಮಬದ್ಧವಾಗಿ ಈ ರೀತಿಯಲ್ಲಿ ಹಿಡಿದಿರಬೇಕು. ಬಲಗಾಲು ನೇರ ಇರಲಿ. ಕಾಲ್ಬೆರಳುಗಳನ್ನು ಮುಂದೆ ಮಾಡಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಕೈಯನ್ನು ದಂಡಾಸನ ಸ್ಥಿತಿಗೆ ತಂದು ವಿಶ್ರಾಂತಿಯನ್ನು ಕೊಡಿ. ಕಾಲನ್ನು ಮುಂದೆ ಚಾಚಿ ಕಾಲುಗಳನ್ನು ದೂರ ತರಬೇಕು. ಹಾಗೆ ಕೈಗಳನ್ನು ಹಿಂದೆ ಅಳವಡಿಸಿ ತಲೆಯನ್ನು ಹಿಂದೆ ತನ್ನಿ ವಿಶ್ರಾಂತಿಯನ್ನು ಕೊಡಿ. ಈಗ ದಂಡಾಸನಕ್ಕೆ ಬನ್ನಿ. ವಿರುದ್ಧವಾದ ದಿಕ್ಕಿನಲ್ಲೂ ಹಾಗೆ ಅಭ್ಯಾಸ ಮಾಡೋಣ. ಬಲಗಾಲನ್ನು ಮಡಿಚಿ ಬಲಪಾದವನ್ನು ಎಡ ಮಂಡಿಯ ಪಕ್ಕಕ್ಕೆ ಅಳವಡಿಸಿ, ಎಡ ಪಕ್ಕೆಯನ್ನು ಬಲತೊಡೆಗೆ ಅಳವಡಿಸಿ, ಬಲಹಸ್ತವನ್ನು ಸೊಂಟಕ್ಕೆ ನೇರವಾಗಿ ಹಿಂದೆ ಅಳವಡಿಸಬೇಕು. ದೀರ್ಘ ಉಸಿರಾಟ 60 ಸೆಕೆಂಡ್ಗಳು. ಸ್ಪಷ್ಟವಾಗಿ ಬಲಗಾಲನ ಎಡಗೈನಿಂದ ಹಿಡಿದಿರಬೇಕು. ಸೊಂಟವನ್ನು ತಿರುಗಿಸಿರಬೇಕು. ದೃಷ್ಟಿ ಹಿಂದೆ ಇರಲಿ. ಪ್ರತಿ ಉಸಿರಾಟದ ಒತ್ತಡ ಹೊಟ್ಟೆಯ ಮೇಲೆ ಅಳವಡನೆಯಾಗಿರಬೇಕು. ದೇಹದ ತೂಕ ದೇಹದ ಮೇಲೆ ಇರಲಿ. ಬಲಗೈ ಸ್ವಲ್ಪ ಸಹಾಯಕ್ಕೆ ಅಷ್ಟೇ ಆಗಿರಬೇಕು. ನಂತರ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಆಸನದಿಂದ ಹೊರಬನ್ನಿ. ಕೈಗಳನ್ನು ಹಿಂದೆ ಅಳವಡಿಸಿ ಕಾಲುಗಳನ್ನು ಮುಂದೆ ಚಾಚಿ ವಿಶ್ರಾಂತಿಯನ್ನು ಕೊಡಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ.